ಶಿಕ್ಷಕರೇ, ಇವತ್ತು ನಾವು ಕನ್ನೂರು ಗ್ರಾಮ ಪಂಚಾಯತಿಯಲ್ಲಿ ಇದ್ದೀವಿ. ಬನ್ನಿ, ಇಲ್ಲಿ ಏನೇನು ಸಮಸ್ಯೆ ಇದೆ ಏನಿಲ್ಲ ಈಗ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಕೊಳ್ಳೋಣ. ಬನ್ನಿ, ಆಯ್ತು ಗ್ರಾಮ ಪಂಚಾಯತಿಯಲ್ಲಿ ಇದೆ, ಕನ್ನೂರು ಗ್ರಾಮ ಪಂಚಾಯತಿಯಲ್ಲಿ. ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದ ಕೊಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಕಳೆದ 25 ವರ್ಷಗಳಿಂದ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರ ಹೇಳಿಕೆಯಲ್ಲಿ 25 ವರ್ಷಗಳಿಂದ ನಮ್ಮ ಊರಿನಲ್ಲಿ ರಸ್ತೆಯ ಸಮಸ್ಯೆ, ಚರಂಡಿ ಸಮಸ್ಯೆ ಬಗೆಹರಿಯದೇ ಇದೆ. ಈ ಚರಂಡಿಯ ನೀರಿನಿಂದ ಡೆಂಗಿ, ಮಲೇರಿಯಾ ಮುಂತಾದ ರೋಗಗಳು ಹರಡುತ್ತಿವೆ. ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ದೂರಿದ್ದಾರೆ. ಗ್ರಾಮಸ್ಥರು ಮತ್ತಷ್ಟು ಆಕ್ರೋಶ ವ್ಯಕ್ತಪಡಿಸಿ, ನಮ್ಮ ಮನೆಗಳಿಗೆ ಹೋಗುವ ದಾರಿಯೂ ಮುಳ್ಳುಕಂಟೆಗಳಿಂದ ಕೂಡಿದೆ. ಆ ದಾರಿಯಲ್ಲಿ ಹೋಗುವುದು ಕಷ್ಟಕರವಾಗಿದೆ. ಕಸದ ದುರ್ವಾಸನೆಯಿಂದ ಬದುಕುವುದು ಕಷ್ಟವಾಗಿದೆ. ದಯವಿಟ್ಟು ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್ ಮುಖಾಂತರ ಅಧಿಕಾರಿಗಳು ನಮ್ಮ ಕಡೆ ಗಮನಹರಿಸಲಿ ಎಂದು ಮನವಿ ಮಾಡಿದರು. ಹಾಗೆಯೇ ಗ್ರಾಮದಲ್ಲಿನ ಮೇನ್ ರೋಡ್ನಲ್ಲಿ ಗುಂಡಿಗಳು ತುಂಬಾ ಬಿದ್ದಿದ್ದು ಪ್ರಯಾಣಿಕರಿಗೆ ಅನಾನುಕೂಲ ಉಂಟಾಗಿದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಗುಂಡಿಗಳನ್ನು ಮುಚ್ಚುವಲ್ಲಿ ಯಾವುದೇ ತುರ್ತು ಕ್ರಮ ಕೈಗೊಂಡಿಲ್ಲ ಎಂದು ಜನರು ಆರೋಪಿಸಿದ್ದಾರೆ. ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್ ತಂಡ ಗ್ರಾಮ ಪಂಚಾಯಿತಿಗೆ ಸಂಪರ್ಕಿಸಲು ಹೋದಾಗ ಅಧಿಕಾರಿಗಳು ಸ್ಥಳದಲ್ಲಿರದೆ ಬೇರೆ ಹಳ್ಳಿಗೆ ಹೋಗಿದ್ದಾರೆ ಎಂದು ಸಿಬ್ಬಂದಿ ತಿಳಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಹಲವು ಬಾರಿ ಕರೆ ಮಾಡಿದರೂ ಫೋನ್ ಸ್ವೀಕರಿಸಲಿಲ್ಲ ಎಂಬ ಅನುಮಾನವೂ ಗ್ರಾಮಸ್ಥರಲ್ಲಿ ವ್ಯಕ್ತವಾಗಿದೆ. ಗ್ರಾಮಸ್ಥರು ಮುದ್ದೇಬಿಹಾಳ ಇಒ ಅವರ ಗಮನ ಸೆಳೆಯುತ್ತಾ, ದಯವಿಟ್ಟು ಈ ಕೊಣ್ಣೂರು ಗ್ರಾಮಕ್ಕೆ ಬಂದು ನಮ್ಮ ಸಮಸ್ಯೆಗಳನ್ನು ನೋಡಿ ಪರಿಹಾರ ಕ್ರಮ ಕೈಗೊಳ್ಳಿ ಎಂದು ಮನವಿ ಮಾಡಿದ್ದಾರೆ. ಅಲ್ಲದೆ ಎಲ್ಲಾ ಧರ್ಮದ ಜನರು ಇಲ್ಲಿ ಸೌಹಾರ್ದದಿಂದ ವಾಸಿಸುತ್ತಿದ್ದರೂ ಮಸೀದಿ ಮತ್ತು ದೇವಾಲಯಗಳೆಡೆ ಹೋಗುವ ದಾರಿಯೂ ನೀರಿನಿಂದ ತುಂಬಿ ದುಸ್ಥಿತಿಯಲ್ಲಿದೆ. ಚರಂಡಿಯ ನೀರು ದಾರಿಯಲ್ಲಿ ಹರಿದು ದುರ್ವಾಸನೆ ಉಂಟುಮಾಡುತ್ತಿದೆ. ಹಲವಾರು ಬಾರಿ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದರೂ ಮಾಡ್ತೀವಿ ಎಂದು ಹೇಳಿ ಕ್ರಮ ಕೈಗೊಳ್ಳದೆ ನಮ್ಮೆಲ್ಲರನ್ನೂ ನಿರ್ಲಕ್ಷಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸ್ಥಳೀಯರಿದ್ದಾರೆ, ಈ ಗ್ರಾಮದ ಸಮಸ್ಯೆ ಏನಿದೆ ಬಹಳ ವಿಸ್ತೀರ್ಣವಾಗಿ ಹೇಳ್ತಾರೆ. ಬನ್ನಿ ಕೇಳೋಣ. ಸರ್, ತಮ್ಮ ಹೆಸರು? ನನ್ನ ಹೆಸರು ಲಾಡ್ಲೆ ಮಶಾಕ್ ಅಲಿ ಸಾಬ್ ಮಡ್ಕೇಶ್ವರ್. ಸರ್, ಏನೇನು ಸಮಸ್ಯೆ? ಈ ಸಮಸ್ಯೆ ಅಂತಂದ್ರ ಈ ದಾರಿಗಳ ಸಮಸ್ಯೆ ಬಾಳ ಅದ್ರಿ ಸರ್. ಯಾಕಂದ್ರ ಊರಿಗೆ ಹತ್ತಿರ ಈ ಜಾಗದಾಗ ಮನಿ ಎಲ್ಲರೂ ಕಟ್ಕೊಂಡಾರ. ಇಲ್ಲಿ ಎಲ್ಲಾ ಸರ್ವ ಧರ್ಮ ಅದಾರ. SC ST ಬ್ರಾಹ್ಮಿನ್ಸ್, ಪಾಟೀಲ್ರು, ಗೌಡ್ರು, ಸಾಬ್ರು, ಮುಸಲ್ಮಾನರು ಎಲ್ಲಾ ಜಾತಿಯವರು ಇಲ್ಲಿ ಸೇರಿದ್ದಾರೆ. ಇಲ್ಲಿ ಮಸೂತಿನೂ ಇದೆ, ಇಲ್ಲಿ ಮಂದಿರನೂ ಇದೆ. ಸಮಸ್ಯೆ ಅಂತಂದ್ರ ಈ ದಾರಿ ಸಮಸ್ಯೆ ಆಗ್ಬಿಟ್ಟದ. ದಯವಿಟ್ಟು ಈ ಸಮಸ್ಯೆಯನ್ನು ಮಾಡಿ ಇದನ್ನ ಬಗೆಹರಿಸಬೇಕಾಗಿ ತಮಗೆ ವಿನಂತಿ. ಅಂದ್ರೆ ಯಾತ್ರಾ ಸಮಸ್ಯೆ, ಸಿಸಿ ರೋಡ್ ಸಮಸ್ಯೆ, ಅಲ್ಲಿ ಯಾತ್ರಾ ಸಮಸ್ಯೆ. ಸಿಸಿ ರೋಡ್ ಮಾಡ್ಬೇಕ್ರಿ ಸರ್. ಗಟಾರ ಮಾಡ್ಬೇಕು, ಸಿಸಿ ರೋಡ್ ಮಾಡ್ಬೇಕು. ಇದು ಜನರಿಗೆ ಏನದ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡ್ಬೇಕು. ಅಂದ್ರೆ ಇಲ್ಲಿ ಏನ್ರ ಮನೆಗಳು ಬಿದ್ದಿದ್ದು, ಏನ್ರ ಮಳೆಗೆ ಮನೆಗಳು ಬಿದ್ದಿದ್ದ, ಅಲ್ಲಿ ಈ ಬಡ್ರಿಗೆ ಮನಿ ಇಲ್ಲಾರ್ದವರಿಗೆ ಮನಿ ಹಾಕುವಂತ ಕೆಲಸ ಮಾಡಿದಾರ? ಮಾಡ್ಯಾರ ಸರ್, ಮಾಡ್ಯಾರ. ಕೆಲವೊಬ್ರಿಗೆ ಆಗ್ಯಾವ್ರಿ, ಕೆಲವೊಬ್ರಿಗೆ ಆಗಿಲ್ಲ. ಮನಿನೂ ಹಾಕ್ಯಾರ ಬಡವ್ರಿಗೆ. ಇದಾಗ್ಯದ. ನಿಮ್ಗೆ ಎಷ್ಟು ವರ್ಷದಿಂದ ಬೇಡಿಕೆ ಇತ್ತು ಸಿಸಿ ರೋಡ್ ಆಗ್ಬೇಕು, ಚರಂಡಿ ವ್ಯವಸ್ಥೆ ಸರಿಯಾಗಿ ಆಗ್ಬೇಕು? ಸುಮಾರು 10 ವರ್ಷದಿಂದ ಐತ್ರಿ ಸರ್. ಅವಾಗ 1-2 ಇದ್ದಿರಿ. ಈ ಅವಾಗ ಮನಿಗಳು ಕಡಿಮೆ ಇದ್ದು ದಾರಿ ನಡೀತಿತ್ತು. ಈ 10 ವರ್ಷದಿಂದ ಏನಂತಂದ್ರೆ ಎಲ್ಲಾ ಮನಿಗಳಾಗ್ಯಾವ, ದಾರಿ ಸಮಸ್ಯೆನೇ ಆಗ್ಯದ. ಅಲ್ಲಿಂದ ಏನಾದ ನಾವು MLA ಪಂಚಾಯತಿಗೆ ಎಲ್ಲಾ ಗರ್ಪಟ್ಟಿ ತಗೋತಾರ, ಲೈಟ್ ಬಿಲ್ ತಗೋತಾರ, ಎಲ್ಲಾ ನಮ್ಮಿಂದ ವಸೂಲಿ ಮಾಡಕತ್ತಾರ. ಆದ್ರೆ ನಮ್ಗೆ ದಾರಿ ಅನುಕೂಲ ಮಾಡಿಕೊಡೋರು. ಗರ್ಪಟ್ಟಿ ವಸೂಲಿ ಮಾಡಿದ್ರು ಸರಿಯಾಗಿ ದಾರಿ ಇಲ್ಲ ಅಂತ ಹೇಳ್ತೀರಿ? ಹೌದ್ರಿ ಸರ್, ಹೌದ್ರಿ. ಮತ್ತೆ ನಮ್ ಚಾನಲ್ ಮೂಲಕ ಏನ್ ಮನವಿ ಮಾಡ್ಕೊತೀರಿ ಅವ್ರಿಗೆ? ತಮ್ಮ ಚಾನಲ್ ಮೂಲಕ ನಾವು ಮನವಿ ಮಾಡ್ಕೊಳ್ಳೋದಂತಂದ್ರ ಈ ಎಲ್ಲಾ ಸಮಾಜ ಜನರಿಗೆ ದಾರಿ ಅನುಕೂಲ ಮಾಡಿ. ನೋಡ್ರಿ ಸರ್, ಮಸೂತಿ ಹೋಲಾಗ ದಾರಿ ಸರಿ ಇಲ್ಲ, ಇಲ್ಲಿ ಮಂದಿರ ಅದ, ಅಲ್ಲಿ ಮಂದಿರಕ್ಕೆ ಹೋಲಾಗ ದಾರಿ ಸರಿ ಇಲ್ಲ. ಇದೇ ತರ ಏನಾದ್ರು ಸಾರ್ವಜನಿಕರು ಇಲ್ಲೇ ಹಾಯ್ದು ಹೋಗ್ತಾವ. ಮನಿಗಳಿಗೆ ಇದು ಹೊಲಸು ನೀರು ಸಿಡ್ತಾವ, ಜನರಿಗೆ ಸಿಡ್ತಾವ. ಕಟ್ಟಿ ಕುಂತರ ಅಂದ್ರ ಇದನ್ನ ಒಂದು ಗಟಾರ ಮಾಡಿ ದಾರಿ ಮಾಡಿ ಸಿಸಿ ರೋಡ್ ಮಾಡಿಕೊಟ್ರ ಎಲ್ಲರಿಗೂ ಅನುಕೂಲ ಆಗ್ತದ. ಈ ನೀರ್ ಏನಾದ್ರು ಮುಂದಿನ ಹಳ್ಳಕ್ಕ ಕುಡ್ಸಾಕ್ ಬರ್ತದೆ. ಧನ್ಯವಾದಗಳು. ಗಾಡಿಗಳು ಬರಂಗಿಲ್ರಿ, ಮನಿ ಕಟ್ಟಾಕತ್ತೇವ ಅಂತಂದ್ರ ಮನಿಗೆ ದಾರಿ ಇಲ್ರಿ. ಅಲ್ಲಿ ಮನುಷ್ಯರ ಬರ ದಿನ ಜಗಳ ಮಾಡ್ರಿ, ಯಾರ ಬರಂತೆಲ್ಲ ಹೋಗಂತಲ್ರಿ. ಗಟಾರ್ ನೀರೆಲ್ಲ ಮನ್ಯಾಗ ಸಿಟ್ಟಾಕತ್ತಾವ್ರಿ. ಅನುಕೂಲ ಮಾಡಿ ಕೊಡ್ರಿ ನಮ್ಗೆ. ದಾರ್ಯಾಗ ಹೆಂಗ್ ತಿರುಗಾಡ್ತೀರಿ? ನೋಡ್ರಿ, ನೀರ್ ಪಾಡ್ರಿ, ಅಲ್ಲಿ ತೀರಾ ಇದು ಐತ್ರಿ. ಆಚ ಕಡೆ ಬಾಳ ಸಮಸ್ಯೆ ಆದ್ರಿ. ತಿರ್ಗಾಡಾಕ ಒಂದ್ ದಾರಿ ಇಲ್ರಿ. ಗಟಾರಕ್ ನೋಡಿ ಗರ್ಪಟ್ಟಿ ವಸೂಲಿ ಮಾಡಕ್ ಬರ್ತಾರಲ್ರಿ, ಅವ್ರು ಹೇಳ್ಬಿಟ್ಟಿಲ್ರಿ ಅವಾಗ? ಎಲ್ಲಾ ಹೇಳ್ಯಾರಿ ಸರ್. ಎಂದ ಮಾಡ್ತೇವ್, ನಾ ಮಾಡ್ತೇವ್. ನಾವ್ ಬಂದ್ 20 ವರ್ಷ ಆಯ್ತ್ರಿ. ಏನೇನೇನೋ ಅಂತಾರ, ಇದು ಇಲ್ರಿ ಇಲ್ಲಿ. ಇದೇ ತರಾನ ಐತ್ರಿ? ಇದೇ ತರಾನ ಐತ್ರಿ.
ಹಿಂಗಾಗಿ ಮನುಷ್ಯ ಇದು ಆಗ್ಬಿಟ್ಟದ್ರಿ ಜಡ್ಲಿಂದ ಬೆಳಕತ್ತೇವ್ರಿ. ನೀವು ಹಲವಾರು ಬಾರಿ ನಿಮ್ಮ ಸಮಸ್ಯೆಗಳನ್ನು ಹೇಳಿದ್ರು ಕೂಡ ಏನು ಬಗೆಹರಿಸಿಲ್ಲ ಅಂತ ಹೇಳ್ತೀರಿ. ಅದೇ ಬಗೆಹರಿಸುದು ಏನಾದ್ರು ಬಗೆಹರಿಸಿಲ್ರಿ. ಪಂಚಾಯತಿಗೆ ಸಲ ಹೋಗಿ ಬಂದೇವ್ರಿ ನಾವ್. ಹೆಂಗ್ರಿ ದಾರಿ ನೋಡ್ರಿ ಮಲೇರಿಯಾ ಆಗ್ಯಾದ, ಹುಳ ಪುಡಿ ಆಗ್ಯಾವ್ರಿ. ಹಿಂಗ ದಾರಿ ಸಜ್ಜನ ಮಾಡ್ಕೊಡ್ರಿ ಕೆಟ್ಟ ಹೇಳೇವ್ರಿ ನಾವು. ಒಟ್ಟು ಏನೋ ಸಮಸ್ಯೆ ಬಗೆಹರಿಸಿಲ್ಲ ಅಂತ ಹೇಳ್ತೀರಿ ನೀವು. ಏನು ಬಗೆಹರಿಸಿಲ್ರಿ, ಬರೇ ಹೂ ಅನ್ನೋದ್ರಿ. ನಮ್ಮ ಹೆಸರು? ನನ್ನ ಹೆಸರು ನೀಲಂಬ್ರಿ. ಬನ್ನಿ, ಇದಿಷ್ಟು ಗ್ರಾಮಸ್ಥರ ಒಂದು ಆರೋಪವಾಗಿದೆ ಗ್ರಾಮ ಪಂಚಾಯತ್ ಮೇಲೆ. ಬಹಳ ವರ್ಷದಿಂದ, ಒಂದು 20 ವರ್ಷದಿಂದ ಇದೇ ಸಮಸ್ಯೆ ಇದೆ ಸರ್. ನಾವು ಮಚ್ಚರ್ ಗಿಚ್ಚರ್ ಕಾಟ ಬಾಳ ಇದೆ ಅಂತ ಹೇಳ್ತಾರೆ. ಇದು ದಯವಿಟ್ಟು ಈ ಕಡೆ ಪಿಡಿಒ ಅಭಿವೃದ್ಧಿ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಈ ಚಾನಲ್ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಧನ್ಯವಾದ. ಮನೆಯಲ್ಲಿ ಇಬ್ರು ಸಾರ್ವಜನಿಕರು ಇದ್ದಾರೆ. ಸರ್, ನಿಮ್ಮ ಹೆಸರು? ನಬೀರ್ಸುಲ್ ಹಾದಿ ಮನಿ ರೀ. ಹಾ ಸರ್. ಸರ್, ನಿಮ್ ಗ್ರಾಮ ಪಂಚಾಯತಿಯಲ್ಲಿ ಏನೇನ್ ಸಮಸ್ಯೆ ಇದಾರೆ ನಿಮ್ಮ ಗ್ರಾಮ? ಸಮಸ್ಯೆ ಬಾಳದ ಸರ. ಇದು ಗಟರ, ಈ ರೋಡ ಏನೇನ ಆಗತ್ರಿ ಕೆಲಸ. 3-4 ಸತಿ ಹೇಳಿವ್ರಿ. ಅವ್ರು ಬಂದ್ ನೋಡ್ಯಾರ, ಬಂದ್ ಹೋಗ್ಯಾರ. ಅವ್ರು ಮಾಡ್ತೀನಿ ಅಂತ ಹೇಳಾರ್ದು ಯಾವಾಗ ಬರ್ತಾಕ ಕೊಡ್ತೀವಿ ನಾ. ಬರೀ ಆಶ್ವಾಸನೆ ಕೊಡ್ತಾರ ಅಂತ ಹೇಳ್ತೀರಿ ನೀವು? ಅಸಿಸ್ಟೆಂಟ್ ನೋಡಿ, ಬರೀ ಅಸಿಸ್ಟೆಂಟ್ ರೀ. ಈ ಮೆಂಬರ್ಗಳು ಏನಂತಾರಿ? ಮೆಂಬರ್ಗಳು ನಮ್ ಕಡೆ ಏನೂ ಇಲ್ಲ. ಪಂಚಾಯತ್ ದುಡ್ಡು ಇಲ್ಲ ಅಂತ ಅವ್ರು ಹೇಳ್ತಾರ್ರಿ. ದುಡ್ಡು ಯಾಕಿಲ್ರಿ? ಬರ್ತಾಲ್ರಿ ದುಡ್ಡು. ವರ್ಷಕ್ಕ 50 ಲಕ್ಷ ಬರ್ತದೆ. ಅದೇ ಏನೋ ತೋರ್ಸ 50 ಲಕ್ಷ 1 ಕೋಟಿ ಬರ್ತದಿಲ್ಲ. ಬರೀ ಬಿಲ್ ಅಂತ ಹೇಳ್ತಾರೇನ್ರಿ? ಇಲ್ಲ ಅಂತ ಹೇಳ್ತಾರೆ ಬಿಲ್ಗಳು. ಪಂಚಾಯತ್ ಏನ್ ಇದು ದಾಖಲೆ ಇಲ್ಲದು, ನಮಗ್ ಸಂಬಂಧಪಟ್ಟಿದ್ದಿಲ್ಲ ಅಂತಾರ ಪಂಚಾಯತ್ ಅವ್ರು. ಗರ್ಭಟ್ ತುಂಬಿರ್ತಾವ. ನೀರ್ ಪಟ್ಟು ಎಲ್ಲಾ ತುಂಬ್ತಿವ್ರಿ. ಗರ್ಪಟ್ಟಿ, ನೀರಿನ ಪಟ್ಟಿ ಎಲ್ಲಾ ತುಂಬ್ತಿವಿ. ಏನ್ ಬಂದ್ ನೋಡ್ತಾರ, ಹೋಗ್ತಾರ. ಬಸ್ ಅನುಕೂಲ ಇಲ್ರಿ, ಏನೋ ಅನುಕೂಲ ಇಲ್ರಿ. ಅದು ಗಟ್ರ ಕ್ಲೀನ್ ಮಾಡ್ತಾರ ನಿಮ್ಮಲ್ಲಿ? ಯಾರು ಇಲ್ಲಿ ಸನ್ಯಾಗ ಬರಾಕತ್ತೀವ್ರಿ. ಗಟ್ಟ ನಾವೇ ಸರ್ಕಿಲ್ ಇಲ್ಲ ತಕ್ಕೋತೀರಿ ನಾ, ಅವ್ರು ಬರಲ್ಲ ಪಂಚಾಯತ್ ಅವ್ರು. ಏನಂತಾರೆ ಅವ್ರೀಗ ಮಾಡ್ಕೊಡೋ ಸಿಸಿ ರೋಡ್ ಎಲ್ಲ ಏನ್ ಮಾಡ್ಯಾರ? ಈ ವರ್ಷ ಮಾಡಿ ಅಂತ ಹೇಳ್ಯಾರ್ರಿ. ಬಂದ್ ನೋಡ್ಯಾರ ಮನಿ. PBS ಅವರು ಬಂದ್ ನೋಡ್ ಹೋಗ್ಯಾರ್ರಿ. ಎಷ್ಟು ವರ್ಷದಿಂದ ಹೇಳಾಕತ್ತಾರ ಇದೇ ತರ? 4 ವರ್ಷ ಆಯ್ತ್ರಿ ಅದು ಹೇಳಕತ್ತಾರ ಅವ್ರು. ಕೇಳಿದಾಗ ಅಂತಾರ ಅವ್ರು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಆಟೆ ಹೇಳ್ಕೊತ ಹೊಂಟಾರ ನೋಡ್ರಿ, ಆಟೆ ಹೇಳ್ಕೊತ ಹೊಂಟಾರ ಅವ್ರು. ಏನ್ ಸಮಸ್ಯೆ? ಮನೆಗೇನು ಬಿದ್ದವ್ರ ನಿಮ್ಮಲ್ಲಿ? ಮನಿ ಬಿದ್ದಿಲ್ರಿ. ಈಗ ರೋಡಿನ ಸಮಸ್ಯೆ, ಈ ಗಟ್ರಗಳು ಇದನ್ನ ನಮ್ ತೊಂದ್ರೆ. ಮತ್ತೇನಿಲ್ರಿ, ಇದು ಎಲ್ಲಾ ಮಾಡ್ಕೊಡ್ಬೇಕ್ರಿ. ಇಲ್ಲಿ ಮಳಿ ಬತ್ತಂದ್ರಿ, ಮಳಿ ಒಂದ್ ಜಿಟಿ ಮಳಿ ಆಗ್ಲಿ, ದೊಡ್ಡ ಮಳಿ ಆಗ್ಲಿ, ಯಾವ ಗಾಡಿ ಇದು 1-2 ದಾರಿ ಅಷ್ಟೇ ಸರಿ ಅದಾವ್ರಿ. ಉಳ್ಕಿದ್ ಏನದಾವ್ರಿ, ಮೋಟರ್ ಸೈಕಲ್ ಹೋಗುದಿಲ್ರಿ. ನಡ್ಯಾಕ ಮಂದಿ ನಡ್ಯಾಕ ಅಷ್ಟ ತೊಂದ್ರೆ ಅದ್ರಿ ಇಲ್ಲಿ ಏರಿಯಾ. ಫುಲ್ ತೊಂದ್ರೆ. ಮಳಿ ಬಂದ್ರೆ ಅನ್ರಿ ಜನಜೀವನ ಅಂದ್ರ ಬಾಳ ಕಷ್ಟ ಅದ್ರಿ ಇಲ್ಲಿ. ಏನ್ ಮಳಿಗೆ ಯಾವ ಮನೆಗಳು ಬಿದ್ದಿಲ್ರಿ? ಮನಿ ಅದು ಯಾವ ಬಿದ್ದಿಲ್ರಿ. ಈ ದಾರಿಗಂತ ಬಾಳ ಅಡಚಣೆ ಅದ್ರಿ ಇಲ್ಲೆಲ್ಲ ರೀ. ಅಡ್ಡಾಡಕ್ ಬರುದಿಲ್ರಿ. ಇದು ಒಂದೇ ದಾರಿ ರೀ ಇಲ್ಲಿ ಸರ್. ಅದು ಒಂದೇ ದಾರಿ ರೀ. ಇದು ಎಷ್ಟಂದ್ರಿ, ಇಲ್ಲ ಅಂದ್ರ ಒಂದ್ 4-5 ಏರಿಯಾಕ್ರಿ ಪೂರಾ ರೀ. ಒಂದ್ 200 ಮನಿ ಒಂದೇ ದಾರಿ ರೀ. ಇದನ್ನೇ ದಾರಿ ಏನದ್ರಿ, ಕಂಬ ಬಾಳ ಅಡ್ಡದಾವ್ರಿ. ಅಪ್ಲಿಕೇಶನ್ ಕೊಟ್ರು ಯಾರು ಕಂಬ ಸರ್ಸಾಕ್ನು ತಯಾರಿಲ್ರಿ. ಬಂದ್ರಿ ಹೇಳ್ತಾರ, ಆಶ್ವಾಸನೆ ಕೊಡ್ತಾರ, ಹೋಗ್ತಾರ್ರಿ. ಯಾರು ಇದು ಮಾಡಿಲ್ಲ. ಬಂದ್ ಏನದ್ರಿ, ಮನೆ ಒಬ್ರು ಬಂದು ಇಂಜಿನಿಯರ್ ಕರ್ಕೊಂಡ್ ಬಂದು CBSK ಸರ್ ಬಂದ್ ಕೇರಿ ನೋಡ್ಕೊಂಡ್ ಹೋಗ್ಯಾರಿ. ಅದು ಇದು ಪೀಡ್ನ್ಯಾಗ ಆಗ್ಬೋದಂತ ಅಂದಾರ. ಏನಂತ ಗೊತ್ತಿಲ್ರಿ. ಇನ್ನ ಆದ್ಮೇಲೆ ಆಗೇದಂತ. ಈಗ ಬಡ್ರಿಗೆ ಮನೆಗಳು ಬಂದೇನ್ರಿ? ಬರೋರು ಬಂದಾವ್ರಿ, ಪಂಚಾಯತ್ ಜೊತೆನು ಬಂದಾವ್ರಿ. MLA ತ್ರೋಲ್ ಅಂತ ಇನ್ನೂ ಬಂದಿಲ್ ಕಾಣತ್ರಿ. 15 ಬರ್ತಾವ ಅಂತ ಹೇಳ್ಕೇರಿ 3 ವರ್ಷ ಆಯ್ತ್ರಿ. ಬರ್ತಾವ್ರಿ 15 ಸರ. ಇಲ್ಲೆಲ್ಲಾ ಕಂಬ ಅವು ಇವು ಅಂತ ಬಾಳ ತೊಂದ್ರೆ ಅದ್ರಿ. ಈಗ ಗಟ್ರ ನೀರ್ ಅನ್ಸಲ ಡೆಂಗಿ ಜ್ವರ ಗಿಂಗಿ ಜ್ವರ ಎಲ್ಲಾ ಬರ್ತಾವ್ರಿ. ಹ್ಞೂನ್ರಿ ಸರ್. ಮತ್ರಿ ಅಂದ್ರ ಗಟ್ರ ನೀರ್ ಅಂತರು ಇಲ್ಲಿ ನೋಡ್ರಿ, ಒಂದ್ ತಿಂಗಳದಾಗ 3-4 ಜಗಳ ಆತವ್ರಿ ಸರ್. ಗಟ್ರ ಸಲಂದ ಗಟ್ರದೊಂದು ಬಾಳ ಪ್ರಾಬ್ಲಮ್ ಅದ್ರಿ. ಎಲ್ಲಾ ಫಿಲ್ಟರ್ ನೀರು ವ್ಯವಸ್ಥೆ ಅದ್ರಿ, ಎಲ್ಲಾ ಅದ್ರಿ. ಅಲ್ಲಿ ಹೋಗಾಕ ಸರಿಯಾಗಿ ದಾರಿ ಇಲ್ರಿ. ಫಿಲ್ಟರ್ ನೀರ್ ಹೋಗಾಕ್ರಿ ದಾರಿದ ಒಂದ್ ದೊಡ್ಡ ತೊಂದ್ರೆ ಅದ್ರಿ. ನಮ್ಮ ಹೊಸ ಪ್ಲಾಟಿಗ್ರಿ, ಊರ್ ಬಿಟ್ಟು ಹೊಸ ಪ್ಲಾಟ್ನಾಗ ರೀ. ನನ್ನ ಹೆಸರು ಇಸಾಕ್ರಿ. ಗ್ರಾಮ ಪಂಚಾಯತ್ ಇದ್ದೀವಿ. ಇಲ್ಲಿ ಪಿಡಿಯೋರಿಗೆ ಫೋನ್ ಹತ್ತಾಗತ್ತೆ, ಫೋನ್ ರಿಸೀವ್ ಮಾಡಾಕತ್ತಿಲ್ಲ. ಬನ್ನಿ ಇನ್ನ ಹಚ್ಚೋಣ, ಫೋನ್ ರಿಸೀವ್ ಮಾಡ್ತಾರ ನೋಡೋಣ.
ಕನ್ನೂರು ಗ್ರಾಮ ಪಂಚಾಯತಿ ಬೇಡೂರು ಫೋನ್ ಎತ್ತಾ ಇಲ್ಲ. ಬನ್ನಿ ಇನ್ನ ಮುಚ್ಚೋಣ. ಬನ್ನಿ, ಸಾರ್ವಜನಿಕರ ಫೋನೇ ಅವರು ರಿಸೀವ್ ಮಾಡಲ್ಲ ಅಂತ ಅನ್ಸುತ್ತೆ ನನಗೆ. ನಮ್ಮ ಫೋನೇ ರಿಸೀವ್ ಮಾಡಾಕತ್ತಿಲ್ಲ, ಸಾರ್ವಜನಿಕರ ಫೋನ್ ಏನು ರಿಸೀವ್ ಮಾಡ್ತಾರೆ ಅವರು? ಫೋನ್ ರಿಸೀವ್ ಮಾಡಲ್ಲ, ಅವ್ರ ಸಮಸ್ಯೆನ ಬಗೆಹರಿಸಲ್ಲ, ಅವ್ರ ಸಮಸ್ಯೆ ಏನೇನೋ ಕೇಳೋದಲ್ಲ, ಗರ್ಪಟ್ಟಿ ಮಾತ್ರ ಅಚ್ಚುಕಟ್ಟವಾಗಿ ವಸೂಲಿ ಮಾಡ್ತಾರಂತ ಇಲ್ಲಿ ಜನರ ಆರೋಪ ಇದೆ. ಇದು 3ನೇ ಸರಿ ನಾವು ಕಾಲ್ ಮಾಡ್ತಾ ಇರೋದು PDO ಅವ್ರಿಗೆ. ಫೋನ್ ಎತ್ತಾಗತ್ತಿಲ್ಲ ಅವರು.